ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫಸ್ಟ್ ಮಿನಿ ವ್ಲಾಗ್ ಮಾಡಿದ್ದೆ. ಇದು ನನ್ನ ಫಸ್ಟ್ ವ್ಲಾಗು. ಏನಪ್ಪ ವಿಷಯ ಅಂದರೆ, ಇವತ್ತು ನಾನು ಒಂದು ಪ್ಲೇಸ್ಗೆ ಹೋಗ್ತಿದ್ದೀನಿ. ಆ ಪ್ಲೇಸ್ ಬಗ್ಗೆ ಈ ಫುಲ್ ವ್ಲಾಗ್ ಆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಆ ಪ್ಲೇಸ್ ಹೆಂಗಿದೆ ಆ್ಯಂಡ್ ಫ್ರಮ್ ಬೆಂಗಳೂರು ಟು ಆ ಪ್ಲೇಸ್ಗೆ ಹೋಗೋಕ್ಕೆ ಎಷ್ಟು ಟ್ರಾವೆಲ್ ಎಕ್ಸ್ಪೆನ್ಸ್ ಬರ್ಬೋದು, ಯಾವ ಥರ ಟ್ರಾವೆಲ್ ಮಾಡ್ಬೋದು, ಯಾವ ಥರ ಹೋಗ್ಬೋದು, ಟ್ರೈನ್ ಕನೆಕ್ಷನ್ಸ್ ಹೆಂಗಿದೆ, ಹೆಂಗೆ ವಿಸಿಟ್ ಮಾಡ್ಬೇಕಂತ ಈ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಪ್ಲೀಸ್ ವ್ಲಾಗ್ ಕೊನೆವರೆಗೂ ನೋಡಿ ವಿತೌಟ್ ಸ್ಕಿಪ್ ಮಾಡಿದೆ. ಸೊ ಮುಂದೆ ಸಿಗೋಣ. ನಮ್ಮನೆಯಿಂದ ಗಣೇಶ ಟೆಂಪಲ್ವರೆಗೂ ಬೈಕ್ ಮೇಲೆ ಹೋದ್ವಿ ನಾವು, ಯಾಕಂದರೆ ಸ್ವಲ್ಪ ದೂರ ಇದೆ ಅದು ನಮ್ಮನೆಯಿಂದ. ಎಲ್ಲೇ ಹೋದ್ರು, ಎಲ್ಲೇ ಹೊರಗಡೆ ಓಡಾಡೋಕೆ ಹೋದ್ರು ನಮ್ಮ ಗಣೇಶನ ಆಶೀರ್ವಾದ ಇಲ್ಲದೆ ಎಲ್ಲಿಗೂ ಹೋಗಲ್ಲ ನಾವು. ನೆಕ್ಸ್ಟ್ ಮೆಟ್ರೋ ಇಟ್ಕೊಂಡು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ನಮ್ಮ ಟ್ರೈನ್ ಟೈಮಿಂಗು 11:15 ಇತ್ತು. ಬಟ್ ಎಲ್ಲೇ ಟ್ರಾವೆಲ್ ಮಾಡೋಕೆ ಹೋದ್ರು, ಎಲ್ಲೇ ಹೋದ್ರು ಒಂದು 15-30 ಮಿನಿಟ್ಸ್ ಎಲ್ಲ ಬಿಫೋರ್ ಹೋಗೋದು ಭಾಳ ಬೆಸ್ಟ್ ರೈಲ್ವೇಸ್ಗೆಲ್ಲ. ಯಾವ ಟ್ರೈನ್ ಅಪ್ಪ ಅಂದರೆ ಮೈಸೂರು ತಾಳ್ಗುಪ್ಪ ಎಕ್ಸ್ಪ್ರೆಸ್ ಅಂತ ಇದೆ. 130 ರೂಪೀಸ್ ಎಲ್ಲ ಚಾರ್ಜ್ ಇದೆ, ಟಿಕೆಟ್ ಚಾರ್ಜು. ಎಲ್ಲಿ ಹೋಗುತ್ತೆ ಅಂದರೆ ಅದು ಮಾರ್ನಿಂಗ್ 6 o'clock ಸಾಗರ ಜಂಬೆವಾದು ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲೋಗಿ ರೀಚ್ ಆಗುತ್ತೆ. ನಮ್ಮ ಟ್ರೈನ್ 12 o'clock ಡಿಪಾರ್ಚರ್ ಆಯಿತು. ಮಾರ್ನಿಂಗ್ ಸಿಗ್ತೀನಿ. ಮಾರ್ನಿಂಗ್ 6 o'clock ಬರಬೇಕಾದ್ರೆ ಟ್ರೈನ್ 7 o'clock ಬಂತು. ರೈಲ್ವೆ ಸ್ಟೇಷನಿಂದ ಜಸ್ಟ್ 500 ಮೀಟರ್ ದೂರ ಹೋದರೆ ಮಿನಿ ಬಸ್ಸಸ್ ಇರುತ್ತೆ. ಪರ್ ಪರ್ಸನ್ಗೆ 60 ರೂಪೀಸ್ ಚಾರ್ಜ್ ಮಾಡ್ತಾರೆ ಅವರು ಸಿಗಂದೂರ್ಗೆ ಹೋಗೋಕ್ಕೆ. ನಂತರ ಬೈ ಬಸ್ ನಮ್ಮ ಪಯಣ ಹೊರಟಿದೆ ಸಿಗಂದೂರ್ ಕಡೆಗೆ. ಈ ಹೊಸದಾಗಿ ಕೇಬಲ್ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದ್ಮೇಲೆ ಲಾಂಚ್ ಎಲ್ಲ ನಿಂತೋಗಿತ್ತು. ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆದ್ಮೇಲೆ ಲಾಂಚ್ ಫೆಸಿಲಿಟಿ ಎಲ್ಲ ಕಂಪ್ಲೀಟ್ ಆಗಿ ನಿಂತೋಗಿತ್ತು. ಈ ಬ್ರಿಡ್ಜ್ ರೀಸೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ರು. ಇದು ನಮ್ಮ ದೇಶದಲ್ಲೇ ಸೆಕೆಂಡ್ ಲಾಂಗೆಸ್ಟ್ ಕೇಬಲ್ ಬ್ರಿಡ್ಜ್. ಇದು ದಾಟ್ಕೊಂಡು ಹೋದ್ರೆ ನೆಕ್ಸ್ಟ್ ಸಿಗಂದೂರ್ಗೆ ಮಾರ್ನಿಂಗ್ 8 o'clock ಎಲ್ಲ ರೀಚ್ ಆಗಿದ್ವಿ. ನಾವು ಹೋದಾಗ ಅಷ್ಟೇನು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು. ಮಾರ್ನಿಂಗ್ ಹೋಗಿ ಫ್ರೆಶ್ ಆಗಕ್ಕೆ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ಜಸ್ಟ್ ಟೆಂಪಲ್ ಇಂದ ರೈಟ್ ಸೈಡ್ಗೆ ವಾಶ್ರೂಮ್ ಫೆಸಿಲಿಟೀಸ್. ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ರು. ಎಲ್ಲ ಫ್ರೀ ಆಫ್ ಕಾಸ್ಟ್, 1 ರೂಪೀಸ್ ಪೇ ಮಾಡಂಗಿಲ್ಲ ಅವ್ರಿಗೆ. ಟೆಂಪಲ್ ರೈಟ್ ಸೈಡ್ ಇಂದ ಒಂದು 400-500 ಮೀಟರ್ಸ್ ಎಲ್ಲ ಹಿಂದ್ಗಡೆ ಹೋದ್ರೆ ವಾಶ್ರೂಮ್ ಸಿಗುತ್ತೆ. ಅಂದ್ರೆ ಟೆಂಪಲ್ ಎದುರುಗಡೆಯಿಂದಾನೇ ಹೋಗ್ಬೇಕು ನಾವು. ಹೋಗ್ಬಿಟ್ಟು ಮೇಲೆ ಇದೆಲ್ಲ ಕಾಣ್ತಿದೆಯಲ್ಲ, ಅಲ್ಲಿ ಹಿಂದ್ಗಡೆನೆ ವಾಶ್ರೂಮ್ ಫೆಸಿಲಿಟಿ ಇದೆ. ನಿಮ್ಗೆ ಸ್ನಾನ ಮಾಡೋಕ್ಕೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಜಸ್ಟ್ ಫ್ರೆಶ್ ಆಗಿ ತಾಯಿ ದರ್ಶನಕ್ಕೆ ಹೋಗ್ತಿದೀವಿ. ಚೂರು ಚಳಿ ಜಾಸ್ತಿ, ಮಲೆನಾಡು ರೀಸನ್ ಇರೋದ್ ಕಾರಣ ಅದಕ್ಕೋಸ್ಕರ ಯಾರೇ ಬಂದರೂ ಸೇಫ್ಟಿ ಪ್ರಿಕಾಷನ್ಸ್, ಸ್ವೆಟರ್ಸ್ ಎಲ್ಲ ಕ್ಯಾರಿ ಮಾಡೋದು ಒಳ್ಳೇದನ್ಸುತ್ತೆ. ಬನ್ನಿ ತಾಯಿ ದರ್ಶನ ಮಾಡ್ಕೊಂಬರೋಣ. ಮೊಬೈಲ್ಸ್ ಆ್ಯಂಡ್ ಕ್ಯಾಮ್ರಾಸ್ಗೆ ಅಲೋ ಇಲ್ಲ. ನೆಕ್ಸ್ಟ್ ತಾಯಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿರೋದು ಅಲ್ಲೇ ಪಕ್ಕದಲ್ಲಿರೋ ಕ್ಷೇತ್ರ ಪಾಲಕ ಶ್ರೀ ಭೂತರಾಯನ ಗುಡಿ ಅಂತ ಇದೆ ಪಕ್ಕದಲ್ಲಿ. ಇದು ಗುಡಿನೂ ಚೆನ್ನಾಗಿದೆ ನೋಡಕ್ಕೆ. ನಂತರ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದೆ ಸುತ್ತ ಇರೋ ಕೋಲ್ಡ್ ನೇಚರ್ ನೋಡಕ್ಕೆ. ನೇಚರ್ ಮಾತ್ರ ಮಸ್ತ್ ಆಗಿತ್ತು. ನೆಕ್ಸ್ಟ್ ಟೆಂಪಲ್ ಬ್ಯಾಕ್ ಸೈಡ್ ಅನ್ನಪ್ರಸಾದಕ್ಕೆ ಹೋಗೋ ದಾರಿ ಇದೆ, ದಾಸೋಗ ಹೋಗ್ಬೋದು. ದಾಸೋಗ ಟೈಮಿಂಗ್ ಇಲ್ಲಿದೆ ನೋಡಿ. ನೆಕ್ಸ್ಟ್ ದಾಸೋಗ ಹೋಗಿ ನಾವು ಪ್ರಸಾದ ತಗೊಂಡ್ವಿ. ಪ್ಲೀಸ್ ಫುಡ್ನ ಯಾರು ಜಾಸ್ತಿ ವೇಸ್ಟ್ ಮಾಡಬೇಡಿ, ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ಫುಡ್ ವೇಸ್ಟ್ ಮಾಡಿದ್ರಲ್ಲಿ. ಪ್ರಸಾದ ಎಲ್ಲ ಮುಗಿಸ್ಕೊಂಡು ಈಗ ಲಾಸ್ಟಲ್ಲಿ ತಾಯಿಗೊಂದು ನಮಸ್ಕಾರ ಹೇಳ್ಬಿಟ್ಟು ಈಗ ಸಿಗಂದೂರ್ ಹೊರಡೋ ಸಮಯ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಸಿಗಂದೂರ್ದಿಂದ ಬೇರೆ ಜಾಗಕ್ಕೆ ಹೊರಡೋ ಸಮಯ. ಕೊನೆದಾಗ ಒಂದು ಟೈಮ್ ನಮಸ್ಕಾರ ಮಾಡಿ ನಾವು ಅಲ್ಲೇ ಪಕ್ಕದಲ್ಲಿ ಒಂದು ಟೀ ಸ್ಟಾಲ್ ಇತ್ತು. ಆ ಸ್ಟಾಲ್ ಅಣ್ಣನಿಗೆ ಈ ಪ್ಲೇಸ್ ಬಗ್ಗೆ ಏನಾದರೂ ಕೇಳಿದ್ವಿ. ನೋಡೋಣ ಅವ್ರು ಏನು ಹೇಳ್ತಾರೆ, ಬನ್ನಿ. ಏನಾದರೂ ಹೇಳಿ. ತಾಯಿ ಮಹಿಮೆ ಸಿಗಂದೂರು ಚೌಡೇಶ್ವರಿ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಆದರೆ ಬೆಂಗಳೂರು, ತುಮಕೂರು, ಪುತ್ತೂರು, ದಕ್ಷಿಣ ಕನ್ನಡ, ಪ್ರಥಮ ದಕ್ಷಿಣ ಕನ್ನಡ, ದ್ವಿತೀಯ ಈ ಕಡೆ ಬೆಂಗಳೂರು. ಆ ಕಡೆ ಯಾಕೆ ಅಂತ ಹೇಳಿದ್ರೆ ಅವರು ಕಾಲು ನಡಿಗೆಯಲ್ಲಿ ನಡ್ಕೊಂಡು ಬರ್ತಾರೆ. 60 ಕಿಲೋಮೀಟ್ರಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಡ್ಕೊಂಡು ಯಾವತ್ತೂ ಬರ್ತಾರೆ. ಅವರು ಏನು 14-15 ಜನವರಿಗೆ ಅವ್ರು ಬಂದೇ ಬರ್ತಾರೆ ದೇವಸ್ಥಾನಕ್ಕೆ, ಚೇಗೆ ಕಡೆಗೆ. ಆದರೆ ದೇವಸ್ಥಾನದ
ಮೂಲ ಸ್ಥಾನ ಇರೋದೇ ಸೀಗೆ ಕಣಿವೆ ಅಂತ ಹೇಳಿ ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಮೆರವಣಿಗೆ ಮೇಲೆ ಬರುತ್ತೆ. ಜಾತ್ರೆ ಯಾವಾಗಿರುತ್ತೆ? ಹಾಂ, ಜಾತ್ರೆ ಯಾವಾಗಿರುತ್ತೆ? ಜನವರಿ 14-15ಕ್ಕೆ. ಈ ಪ್ಲೇಸಿಗೆ ಬಂದರೆ ಅಂದರೆ ಸುತ್ತಮುತ್ತ ಕವರ್ ಮಾಡ್ಕೊಳ್ಳೋ ದೇವಸ್ಥಾನ ಆಗಲಿ, ಟೂರಿಸ್ಟ್ ಪ್ಲೇಸ್ ಬಗ್ಗೆ ಏನಾದರೂ ಹೇಳಿ ಅಣ್ಣ. ಯಾವ್ಯಾವ ಪ್ಲೇಸ್ ಇರ್ಬೋದು? ಟೂರಿಸ್ಟ್ ಅಂತ ಹೇಳಿದ್ರೆ ಸಾಗರ ಹೋಗಿಬಿಟ್ರೆ ವರದಮೂಲ, ಇಕ್ಕೇರಿ, ಶ್ರೀಧರ ಆಶ್ರಮ, ಜೋಗ ಫಾಲ್ಸು, ಆಮೇಲೆ ಹೋದರೆ ಹೊನ್ನಾವರ ಹೋಗಬೇಕು. ಹೊನ್ನಾವರ ಹೋದರೆ ಆ ಕಡೆ ಗೋಕರ್ಣ ಆ ಕಡೆ ಹೋಗ್ಬೋದು. ಮತ್ತು ಈ ಕಡೆ ಹೋದರೆ ಆರ್ಚಿಂದ ರೈಟಿಗೆ ಹೋದರೆ ಕೊಲ್ಲೂರು, ಆಮೇಲೆ ಇದು ಮಾರನಕಟ್ಟೆ, ಮತ್ತು ಮರವಂತಿ ಬೀಚು, ಕಡೆಗೆ ಆಮೇಲೆ ಉಡುಪಿ, ಶೃಂಗೇರಿ, ಧರ್ಮಸ್ಥಳ, ಹೊರನಾಡು. ಸರಿ ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೇಳಿದ್ಮೇಲೆ ಅಣ್ಣನ ಹೆಸರು ಕೇಳಿಬಿಟ್ಟು ದೊಡ್ಡ ತಪ್ಪು ಮಾಡಿದ್ವಿ ಅನ್ಸುತ್ತೆ. ಸಿಂಗಂದೂರು ಅಂತ ಇಟ್ಕೊಂಡು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ನನ್ನ ಮಚ್. ಹೆಸರು ಅಪ್ಪು ಅಂತ ಇಟ್ಕೊಂಡು. ಓಕೆ. ಇಲ್ಲಿ ಏನು ಕರೀತಾರೆ ಗೊತ್ತಾ, ನನಗೆ 3 ಹೆಸರು ಇದೆ. ನನ್ನ ಹೆಸರು ಮಂಜು ಅಂತ ಹೇಳ್ಕೊಂಡು ಸಿಗಂದೂರು ಅಂತ ಹೇಳ್ಕೊಂಡು ಕರೀತಾರೆ, ಒಪ್ಪು ಅಂತ ಹೇಳ್ಕೊಂಡು ಕರೀತಾರೆ. ಇಲ್ಲೇ ಸಿಗಂದೂರಲ್ಲಿ ಏನು ಅಂತ ಹೇಳ್ಕೊಂಡು ನಾನು ಒಂದೇ ದಿನಕ್ಕೆ 50 kg ನಾನು ಇದು ಮಿರ್ಚಿ ಬಿಟ್ಟವ ನಾನು. ಅದಕ್ಕೋಸ್ಕರ ನನಗೆ ಹುಲಿ ಅಂತ ಹೇಳ್ಕೊಂಡು ನಾನು ಇದು ವಿಷ್ಣುವರ್ನ ಫ್ಯಾನು. ವಿಷ್ಣು ಬಾಸ್ಗೆ ಜೈ. ಕಡೆಗೆ ದರ್ಶನ್. ಓಕೆ ಅಣ್ಣ, ಓಕೆ. ಒಪ್ಪು, ಅದಕ್ಕೆ ಒಪ್ಪು ಅಂತಾನೆ ನನ್ನ ಕರೆಯೋದು. ನನ್ನ ಮನೇಲೆಲ್ಲ ಕರೆಯೋದು ಒಪ್ಪು ಅಂತಾನೆ. ಬರೀ ನೇಮ್ ಕೇಳೋದಕ್ಕೆ ಇಡೀ ಸ್ಯಾಂಡಲ್ವುಡ್ನೇ ಸಿಗಂದೂರು ಕರ್ಕೊಂಬಂದ್ರು ಆ ಅಣ್ಣ. ನೆಕ್ಸ್ಟು ಬಸ್ ಹಿಡ್ಕೊಂಡು ನಾವು ಬಂದಿರೋದು ರಿಟರ್ನ್ ಮತ್ತೆ ಸಾಗರಕ್ಕೆ. ಯಾಕಂದರೆ ನಮ್ಗೆ ನೆಕ್ಸ್ಟ್ ಹೋಗ್ಬೇಕಾಗಿರೋದೇ ಜೋಗ್ ಫಾಲ್ಸ್ಗೆ ಹೋಗ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಲಾಸ್ಟಲ್ಲಿ ಹೊಸದಾಗಿ ನಿರ್ಮಿಸಿರೋ ಈ ಬ್ರಿಡ್ಜ್ಗೊಂದು ಬಾಯಿ ಹೊಡ್ಕೊಂಡು ನಾವು ಹೊಂಟಿರೋದೇ ಜೋಗ್ ಫಾಲ್ಸ್ ಕಡೆಗೆ. ಡೈರೆಕ್ಟ್ ಸಿಗಂದೂರಿಂದ ಜೋಗ್ ಫಾಲ್ಸ್ಗೆ ಯಾವುದೇ ಬಸ್ ಫೆಸಿಲಿಟೀಸ್ ಇಲ್ಲ. ಮತ್ತೆ ನಾವು ಸಾಗರಕ್ಕೆ ಹೋಗಬೇಕು. ಸಾಗರದಿಂದ ಜೋಗ್ ಫಾಲ್ಸ್ ಜಸ್ಟ್ 40 ಕಿಲೋಮೀಟರ್. ಸಾಗರದಿಂದ ಪರ್ ಪರ್ಸನ್ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಡೈರೆಕ್ಟ್ ಜೋಗ್ ಫಾಲ್ಸ್ ಎದುರುಗಡೆನೆ ಡ್ರಾಪ್ ಮಾಡ್ತಾರೆ. ಜೋಗ್ ಫಾಲ್ಸ್ ಹತ್ರ ನೋಡಿದ್ರೆ ಎಲ್ಲ ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಜೋಗ್ ಫಾಲ್ಸ್ ಎಂಟ್ರಿ ಫೀಸ್ ಜಾಸ್ತಿ ಇಲ್ಲ, ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಂಟ್ರಿ ಟಿಕೆಟ್ ತಗೊಂಡು ನಾವು ಹೊಂಟಿರೋದು ಜೋಗ್ ಫಾಲ್ಸ್ ಕಡೆಗೆ. ಇನ್ನೂ ಜಾಸ್ತಿ ಕನ್ಸ್ಟ್ರಕ್ಷನ್ ವರ್ಕ್ ಪೆಂಡಿಂಗ್ ಅಲ್ಲಿದೆ. ಎಲ್ಲ ಕಡೆ ಸುತ್ತಮುತ್ತಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ. ಜೋಗ್ ಫಾಲ್ಸ್ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ದಾಟ್ಕೊಂಡು ಹೋಗ್ಬೇಕು. ಸುತ್ತಮುತ್ತ ಓಡಾಡಿದ್ವಿ, ನೋಡಿದ್ರೆ ಇನ್ನು ತುಂಬಾನೇ ಕನ್ಸ್ಟ್ರಕ್ಷನ್ ಆಗಬೇಕು, ಇನ್ನು ಡೆವಲಪ್ಮೆಂಟ್ ಆಗ್ತಿದೆ. ಅವ್ರಿಗೆಲ್ಲ ಅಲ್ಲಿದ್ದವ್ರಿಗೆ ಕೇಳಿದ್ವಿ ಒಂದು ಟೈಮು. ಇನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಫುಲ್ ಕಂಪ್ಲೀಟ್ ಆಗೋವರೆಗೂ ಒಂದು 6-7 ಮಂತ್ಸ್ ಆಗುತ್ತೆ ಅಂತ ಹೇಳಿದ್ರು. ಒಂದು 6-7 ಮಂತ್ಸ್ ಆದಮೇಲೆ ಹೋದರೆ ನಮ್ಮ ಜೋಗ್ ಫಾಲ್ಸ್ ಹೊಸ ಅವತಾರದಲ್ಲಿ ಕಾಣ್ಬೋದು. ನೀವು ಸುತ್ತಮುತ್ತ ಗಾರ್ಡನ್ಸು ಮತ್ತು ಎಂಟ್ರೆನ್ಸ್ ಎಲ್ಲ ಹೊಸದಾಗಿ ನಿರ್ಮಿಸ್ತಾ ಇದ್ದಾರೆ, ಅಲ್ಲಿ ನೋಡ್ಬೋದು ನೀವೆಲ್ಲ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿರೋ ಈ ಜೋಗ್ ಫಾಲ್ಸ್ ಗಾರ್ಡನ್ ಎಲ್ಲ ನೋಡಿಬಿಟ್ಟು ಈ ಗಾರ್ಡನ್ಗೆ ಕನ್ಸ್ಟ್ರಕ್ಷನ್ಗೆ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ನೋಡಿದ್ರೆ 183 crores. ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಆ್ಯಂಡ್ ಜಿಪ್ ಲೈನ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ತಿದ್ದಾರೆ. ಅದೆಲ್ಲ ದಾಟ್ಕೊಂಡು ನಾವು ಬಂದಿರೋದು ಜೋಗ್ ಫಾಲ್ಸ್ ನೋಡೋಕ್ಕೆ. ಇಲ್ಲಿದೆ, ನೋಡೋಣ ಬನ್ನಿ. ಆವಾಗಿಂದ ನೋಡೋಕೆ ವೇಟ್ ಮಾಡ್ತಿರೋ ಜೋಗ್ ಫಾಲ್ಸ್ ಕೊನೆಗೆ ನಾವು ನೋಡಿಬಿಟ್ವಿ. ಬಟ್ ಅಷ್ಟೇ ನೀರಿರಲಿಲ್ಲ, ಯಾಕಂದರೆ ರೈನಿ ಸೀಸನಲ್ಲಿ ಬರಬೇಕಂತೆ ನೀರು ಜಾಸ್ತಿ ಇರುತ್ತೆ. ಯಾಕಂದರೆ ಫ್ಲೋಯಿಂಗ್ ವಾಟರ್ ಅಲ್ವಾ, ಮಳೆ ಬಂದ ಮೇಲೂ 1-2 hours ಎಲ್ಲ ಜಾಸ್ತಿ ನೀರಿರುತ್ತಂತೆ. ಆಮೇಲೆ ಇದೆ ಎಷ್ಟಿರುತ್ತೆ, ಈಗ ಎಷ್ಟು ಕಾಣ್ತಿದೆ ಅಷ್ಟೇ ನಾರ್ಮಲ್ ಆಗಿ ಹರಿಯುತ್ತಂತೆ ಯಾವಾಗಲೂ. ಇದು ನಮ್ಮ ಇಂಡಿಯಾದಲ್ಲಿ 2nd ಹೈಯೆಸ್ಟ್ ವಾಟರ್ ಫಾಲು. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಶಿವಮೊಗ್ಗ ಡಿಸ್ಟಿಕ್, ಕರ್ನಾಟಕದಲ್ಲಿ ಶರಾವತಿ ರಿವರಿಂದ ಹುಟ್ಕೊಂಡಿದೆ ಈ ಫಾಲ್ಸ್. ಜೋಗ್ ಫಾಲ್ಸ್ ನೋಡಿಕೊಂಡು ನಾವು ಬಂದಿರೋದು ನಿಯರಲ್ಲಿರೋ ತಾಳ್ಗುಪ್ಪ ರೈಲ್ವೆ ಸ್ಟೇಷನ್. ಓನ್ಲಿ 18 kilometers ಇದೆ ಜೋಗ್ ಫಾಲ್ಸ್. ಯಾಕಂದರೆ ನೈಟ್ ತಾಳ್ಗುಪ್ಪಯಿಂದನೇ ಬೆಂಗಳೂರಿಗೆ ಟ್ರೈನ್ ಇರುತ್ತೆ. ತಾಳ್ಗುಪ್ಪೆಯಿಂದ ಅದೇ ಮೈಸೂರು ಎಕ್ಸ್ಪ್ರೆಸ್ 9 o'clock ಇದೆ. ಇಲ್ಲಿ ಮಾರ್ನಿಂಗ್ ಬಂದುಬಿಟ್ಟು 4:50 ಬೆಂಗಳೂರು KSR ರೈಲ್ವೆ ಸ್ಟೇಷನ್ಗೆ ರೀಚ್ ಆಗುತ್ತೆ. ಈ ಕಂಪ್ಲೀಟ್ ಜರ್ನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಚೀಪ್ ಆ್ಯಂಡ್ ಬೆಸ್ಟ್ ಟ್ರಿಪ್ ಪ್ಲ್ಯಾನ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ಯಾವುದೇ ನ್ಯೂ ವಿಡಿಯೋ ಬಿಟ್ಟರು ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.